ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮತ್ತೆ ನಿಮ್ಮೊಂದಿಗೆ ಒಂದು ಗೃಹಲಕ್ಷ್ಮಿ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸು. ಎಲ್ಲದರಲ್ಲೇ ಗೃಹಲಕ್ಷ್ಮಿನೇ ಹೇಳಬೇಕು ಅಂದರೆ ಎಲ್ಲದರಲ್ಲೂ ಅದೇ ಗೃಹಲಕ್ಷ್ಮಿ 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 ನ್ಯೂಸಲ್ಲೂ ಅದೇನು ಅಂತಾರಲ್ಲ, ಹಬ್ಬ ಹಬ್ಬ ಬಂತು ಹಬ್ಬ, ಗೃಹಲಕ್ಷ್ಮಿಯರಿಗೆ ನಿಜವಾಗಿ ಹಬ್ಬ ಬಂತು ಅಂತ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಇವಾಗ ನಾನು ಗೃಹಲಕ್ಷ್ಮಿ ಹಬ್ಬ ಬಂತು, ಇವಾಗ ಗೃಹಲಕ್ಷ್ಮಿದೇ ಫುಲ್ಲು ಟ್ರೆಂಡು. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನನ್ನ ಎಕ್ಸೈಟ್ಮೆಂಟ್ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಖಂಡಿತ ಬಿಟ್ಟೇ ಬಿಡ್ತಾರೆ. ನಾನು ಮೊನ್ನೆ ಎಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಮಸಾಲೆ ಎಲ್ಲ ಹಾಕಿ ಇನ್ನೊಂದು ಸ್ವಲ್ಪ ನಿಮಗೆ ಜೋಶ್ ಕೊಡ್ತೀನಿ. ಗೃಹಲಕ್ಷ್ಮಿ ಹಬ್ಬ ಹೇಗೆ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬ ಹೇಗೆ ನೋಡಿ. ನನಗೆ ಗೃಹಲಕ್ಷ್ಮಿ ವರಮಹಾಲಕ್ಷ್ಮಿ ಎರಡು ಫುಲ್ ಆನ್ ಕನ್ಫ್ಯೂಸ್ ಆಗ್ತಾ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದು ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಟೈಮ್ ತೊಗೊಂಡು ನಾನು ಈವ್ನಿಂಗ್ನ ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಟೈಮ್ ಇರಲ್ಲ, ಅದಕ್ಕೆ ಈವ್ನಿಂಗ್ ಬಂದುಬಿಟ್ಟು ನಿಮಗೆ ನೀಟಾಗಿ ತಿಳಿಸ್ತಾ ನಾನು ಎಂಜಾಯ್ ಮಾಡ್ತಾ ವೀಡಿಯೋ ಮಾಡೋಣ ಅಂತಲೇ ನಾನೇನು ಮಾಡಿದೆ, ಇವತ್ತು ಈವ್ನಿಂಗ್ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕು ನಾನು ಮಾಡೋ ವೀಡಿಯೋಸ್ ಎಲ್ಲ ಅಂತ ನನ್ನ ಆಸೆ ಆಗಿರುತ್ತೆ. ನಾನು ಮಾಡೋ ವೀಡಿಯೋಸ್ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಒಂದು ಚಿಕ್ಕ ಆಸೆ ಪಡೋದು ತಪ್ಪ ಹೇಳಿ ನೀವು ಅಲ್ವಾ? ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅಂದರೆ ಮಾಡಬೇಕು, ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತಲ್ಲ, ಅದಕ್ಕೆ ಪಟ್ ಅಂತ ಹಿಟ್ ಮಾಡಿದರೆ ಮುಗೀತು. 1 or 3 ಸೆಕೆಂಡ್ಸ್ ಇರುತ್ತೆ. ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ಗೊತ್ತಲ್ವಾ, ಇಂಪಾರ್ಟೆಂಟ್ ಅಪ್ಡೇಟೇ ನೀವು ಮಿಸ್ ಮಾಡ್ಕೊತೀರಾ ಅನಿಸುತ್ತೆ. ಅದಕ್ಕೆ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಹಂಬಲ್ ರಿಕ್ವೆಸ್ಟು, ಹಾರ್ಟ್ಲಿ ರಿಕ್ವೆಸ್ಟು ಅಂತಲೇ ಅಂದ್ಕೊತೀನಿ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಟ್ ಅಂತ. ಗೃಹಲಕ್ಷ್ಮಿ ಅಮೌಂಟು ಇಷ್ಟು ದಿವಸ ಯಾರು ವೇಟ್ ಮಾಡ್ತಾ ಇದ್ರೋ ಅವರಿಗೆಲ್ಲ ಒಂದು ಅಂತ್ಯ, ಒಂದು ಎಂಡ್ ಅಂತ ಬಂದುಬಿಡ್ತು, ಫೈನಲಿ ಬಂದುಬಿಡ್ತು. ನ್ಯೂಸಲ್ಲೆಲ್ಲ ಅದೇ ಚರ್ಚೆ ನಡೀತಾ ಇದೆ. ಸ್ವತಃ ಯಾರು ನಮ್ಮದು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ನಾವು ಇವಾಗ ಆಲ್ರೆಡಿ ಉತ್ತರ ಕರ್ನಾಟಕದ ಕಡೆ ನಮ್ಮದು ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಆಲ್ರೆಡಿ. 26 lakhs ಸಮಥಿಂಗ್ ಏನೋ ಬಿಟ್ಟಿದ್ದಾರೆ, 26 ಲಕ್ಷ ಬಿಟ್ಟಿದ್ದಾರೆ ಆಲ್ರೆಡಿ. ಇವತ್ತಿಲ್ಲ ನಾಳೆ ಬಂದುಬಿಡುತ್ತೆ. ಓಕೆನಾ, ಇವತ್ತಿಲ್ಲ ನಾಳೆ ನಿಮ್ಮದು ಅಕೌಂಟ್ಗೆ ಎಲ್ಲ ಬಂದುಬಿಡುತ್ತೆ. ನಾವು ಟ್ರೈ ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಫೈನಾನ್ಸ್ ಅವರು ನಮಗೆ ದುಡ್ಡು ಇದು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮದು ಡಿಲೇ ಆಗ್ತಾ ಇದೆ. ನಾವು ಜನಗಳಿಗೆ ಮಾತು ಕೊಟ್ಟಿದ್ದೀವಿ, ಮಾತು ಹೇಗೆ ಕೊಟ್ಟಿದ್ದೀವಿ ಅದೇ ಥರ ನಾವು ನಡೀತೀವಿ. ಇನ್ಮೇಲಂತೂ ಜನ ಸುಮ್ಮನೆ ಇರಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೇಳಬೇಕು ಅಂದರೆ ನಿಜ, ನಾವು ಮಾತು ಕೊಟ್ಟಂತೆ ನಡೀತೀವಿ ಅಂತ ಹೇಳ್ತಾ ಏನು ಮಾಡಿದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ ಅಮೌಂಟ್ನ ಡಿಸ್ಪ್ಯಾಚ್ ಮಾಡ್ತೀವಿ ಅಂದರೆ ನಾವು ಇವಾಗ ಎಷ್ಟು 26 ಲಕ್ಷ ಚಿಲ್ಲರೆ ಜನಕ್ಕೆ ಉತ್ತರ ಕರ್ನಾಟಕದ ಕಡೆ ಮಾತ್ರ, ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ಇಷ್ಟು ಜಿಲ್ಲೆಗೆ ಬಿಟ್ಟಿದ್ದಾರೆ ಅಮೌಂಟು. ಇವತ್ತು ಇಲ್ಲ ನಾಳೆ ಬಿಟ್ಟರೆ ನಾಡಿದ್ರಲ್ಲಿ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ. ಇದು ಯಾಕೆ ಉತ್ತರ ಕರ್ನಾಟಕದ ಕಡೆ ಬಿಟ್ಟಿದ್ದಾರೆ ಅಂತ ನಿಮಗಿನ್ನೂ ಗೊತ್ತಿಲ್ಲ ಅಲ್ವಾ? ಫಸ್ಟು ಯಾಕಂದರೆ ಉತ್ತರ ಕರ್ನಾಟಕದ ಕಡೆ ನಾಡಿದ್ದು ಶುಕ್ರವಾರ ನಾಗರ ಪಂಚಮಿ ಹಬ್ಬ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಖುಷಿಯಾಗಿ ನಾಗರ ಪಂಚಮಿ ಹಬ್ಬದ ದಿವಸ ಎಲ್ಲರೂ ಖುಷಿಯಾಗಿ ನಾಗರ ಪಂಚಮಿ ಹಬ್ಬನ ಆಚರಿಸಲಿ ಅಂತಲೇ ಅವ್ರೇನು ಮಾಡಿದ್ದಾರೆ, ಫಸ್ಟ್ ಅಮೌಂಟ್ನ ಆ ಕಡೆ, ಯಾಕಂದರೆ ಬೆಂಗಳೂರು ಕಡೆ ವರಮಹಾಲಕ್ಷ್ಮಿ ಹಬ್ಬ ಇದ್ದರೆ ಉತ್ತರ ಕರ್ನಾಟಕದ ಕಡೆ, ಆಫ್ಕೋರ್ಸ್ ನಾನು ಉತ್ತರ ಕರ್ನಾಟಕದವಳೆ, ನಾನು ಬೀದರ್ ಡಿಸ್ಟಿಕ್ ಅವಳು ನಾನು. ಸೊ ಹಾಗಾಗಿ ಅವರು ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಹಬ್ಬ ಅವರು ಚೆನ್ನಾಗಿ ಆಚರಿಸಲಿ, ಖುಷಿಯಿಂದ ಮಹಿಳೆಯರು ಹಬ್ಬನ ಕೋಲಾಟ ಆಡ್ತಾರೆ, ಆಮೇಲೆ ಏನೋ ರೌಂಡಾಗಿ ಏನೇನೋ ಆಟ ಆಡ್ತಾರೆ, ಜೂಕಾಲಿ ಉಯ್ಯಾಲೆ ಕಟ್ತಾರೆ, ಎಲ್ಲ ಚೆನ್ನಾಗಿ ಆಟ ಮಾಡ್ತಾರೆ. ಸೊ ಮಹಿಳೆಯರು ಖುಷಿಯಾಗಿ ನಾಗರ ಪಂಚಮಿ ಹಬ್ಬನ ಮಾಡಲಿ ಅಂತ ಏನು ಮಾಡಿದ್ದಾರೆ ಅಂತಂದರೆ, ಫಸ್ಟು ಆ ಕಡೆ ಉತ್ತರ ಕರ್ನಾಟಕದ ಕಡೆ ಬಿಟ್ಟಿದ್ದಾರೆ. ಇನ್ನು ಯಾರಿಗೆ ಬಂದಿಲ್ಲ, ಇನ್ ಕೇಸ್ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ
4,000 ಒಂದೇ ಸಾರಿ ಕ್ರೆಡಿಟ್ ಮಾಡ್ತೀವಿ, ಒಂದೇ ಸಾರಿ ಡಿಸ್ಪ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಂದರೆ ಇನ್ನು 16ನೇ ತಾರೀಕು, ಇವತ್ತು 7, ಅಂದರೆ ಖಂಡಿತ ಒಂದು ವಾರದಲ್ಲಿ ಎಲ್ರಿಗೂ ಅಮೌಂಟ್ ಬರುತ್ತೆ. ಎಲ್ಲ ನ್ಯೂಸಲ್ಲೂ ಅದೇ ಇದೆ, ಎಲ್ಲ ಕಡೆನೂ ಅದೇ ಇದೆ. 4,000 ಬರುತ್ತೆ ಒಂದೇ ಸಾರಿ ನಿಮಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ 4,000 ಬರುತ್ತೆ. ಇವತ್ತು ನಾಳೆ ಯಾರಿಗೆ ಡಿಸ್ಪ್ಯಾಚ್ ಮಾಡ್ತಾರೆ ಅವ್ರಿಗೆ 2,000 ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ವತಃ ನಮ್ಮದು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹೆಡ್ ಅಂತಲೇ ಹೇಳ್ಬೋದಲ್ವಾ. ಸೊ ಅವರದು ಗೃಹಲಕ್ಷ್ಮಿ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ನಾವು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಒಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಮೌಂಟು 2,000 ಒಟ್ಟಿಗೆ 4,000 ನಾವು ಹಾಕ್ತೀವಿ. ಸೊ ಯಾರು ವರಿ ಮಾಡ್ಕೋಬೇಡಿ, ಎಲ್ರಿಗೂ ಬಂದೇ ಬರುತ್ತೆ, ನಾವು ಮಾತು ಕೊಟ್ಟಂತೆ ನಡೀತೀವಿ ಅಂತಲೂ ಹೇಳಿದ್ದಾರೆ. ಸೊ ನೋಡಿ, ಎಲ್ಲ ನ್ಯೂಸಲ್ಲೂ ಅದೇ, ಎಲ್ಲ ಕಡೆನೂ ಅದೇ ಆಗ್ತಾ ಇದೆ ಇವಾಗ. ಹೆಂಗಾದರೆ ಎಲ್ರಿಗೂ, ಎಲ್ಲ ಮಹಿಳೆಯರಿಗೂ ಒಂಥರ ಹಬ್ಬನೇ, ಇವಾಗ ಡೈಲಿ ಹಬ್ಬನೇ ಇರುತ್ತೆ. ಸೊ 4,000 ಇನ್ನೂವರೆಗೂ ಯಾರೂ ಒಟ್ಟಿಗೆ ನೋಡಿಲ್ಲ. ಅವರು ಇವಾಗ ಒಟ್ಟಿಗೆ ನೀವು 4,000ನ ನೋಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿವಸ 2,000 ಯಾರಿಗೆ ಕರೆಕ್ಟ್ ಬಂದಿತ್ತು, ಇವಾಗ 4,000 ಒಂದೇ ಸರಿ. ಅದು ಒಂಥರ ಖುಷಿನೇ ಇರುತ್ತೆ. 4,000 ಅಮೌಂಟು ಹೇಳಬೇಕು ಅಂದರೆ ಅಷ್ಟೊಂದು ಖುಷಿ ಇರುತ್ತೆ. ಬೇಗ ಹೋಗಿ, ಯಾರು ಏನು ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಇವಾಗಲೂ ಹೇಳ್ತಾ ಇದ್ದೀನಿ ನಾನು, ಏನಪ್ಪ ಅಂತಂದರೆ, ಇನ್ನೂ ಯಾರೂ ನೀವು KYC ಆಗಲಿ. ಇವತ್ತು ಒಬ್ಬರು ಜೇನ್ಸು ಪಾಪ ನಮ್ಮ ಆಫೀಸ್ಗೆ ಬಂದಿದ್ರು. ಅವ್ರು ಏನಂತ ಇದ್ರು ಅಂತಂದರೆ, ಮೇಡಮ್ ರೇಷನ್ ಕಾರ್ಡ್ KYC ಮಾಡಬೇಕಂತೆ. ನನ್ನದೇ ಸರ್, ಖಂಡಿತ ಆ ಥರ ಏನು ಮಾಡಬೇಡಿ. ಅವರು ಮುಜುಗರ ಅವ್ರಿಗೆ, ಯಾಕಂದರೆ ಇದು ಹೆಣ್ಮಕ್ಳ ಅಮೌಂಟ್ ಅಲ್ವಾ. ಸೊ ಮೇಡಮ್ ಅದು ಏನು ಬರುತ್ತಲ್ಲ ಹೆಣ್ಮಕ್ಳಿಗೆ 2,000, ಅದು ಏನೋ KYC ಮಾಡಿಸ್ಬೇಕಂತೆ, ನಮ್ಮ ಮನೇಲಿ ತಲೆ ತಿಂತಾಯಿದ್ರು ಅಂತ ಹೇಳ್ತಾಯಿದ್ರು. ಪಾಪ ಮುಜುಗರ ಪಟ್ಕೊಂಡು ಹೇಳ್ತಾಯಿದ್ರು. ಸೊ ಅವ್ರಿಗಂದೆ, ಸರ್ ಏನು ಮಾಡಬೇಡಿ, ಇಷ್ಟು ದಿವಸ ಬಂದಿದೆ ಅಂದರೆ ಖಂಡಿತ ಇವಾಗಲೂ ಬರುತ್ತೆ. ಸೊ ಡೋಂಟ್ ವರಿ, ಬಂದೇ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಒಂದು ಹಬ್ಬ ಅಂತಲೇ ಹೇಳ್ಬೋದು ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮತ್ತು ಉತ್ತರ ಕರ್ನಾಟಕದ ಕಡೆ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನಾಳೆ ನಾಡಿದ್ದು ಬರುತ್ತೆ. ನಾಗರ ಪಂಚಮಿ ಹಬ್ಬಕ್ಕೆ ಹಬ್ಬ ಮಾಡಿ ಅಂತ ಹೇಳ್ತಾ 2,000 ಅಲ್ಲಿ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ 2,000 ಮಾತ್ರ ಬಿಡುಗಡೆ ಮಾಡ್ತಾರಂತೆ. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಅವ್ರಿಗೆ 2,000 ಹಾಕ್ತಾರಂತೆ. ಇವಾಗ ಅವ್ರಿಗೆ 4,000 ಒಂದೇ ಸಾರಿ ಬರಲ್ಲ, ಅವ್ರಿಗೆ ಬಂದುಬಿಟ್ಟು ಜಸ್ಟ್ 2,000 ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬೆಂಗಳೂರವ್ರಿಗೆ ಅಫ್ಕೋರ್ಸ್ 4,000 ಒಂದೇ ಸಾರಿ ಬರುತ್ತೆ. ಸೊ ಹಾಗಾಗಿ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬನೂ ನಾಗರ ಪಂಚಮಿ ಹಬ್ಬನೂ ಈ ಸಾರಿ ಹೆಣ್ಮಕ್ಳಿಗೆ. ಯಾಕಂದರೆ ನಾಗರ ಪಂಚಮಿ ಹಬ್ಬನೂ ಹೆಣ್ಮಕ್ಳ ಹಬ್ಬನೇ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬನೂ ಆಫ್ಕೋರ್ಸ್ ಹೆಣ್ಮಕ್ಳ ಹಬ್ಬನೇ. ಸೊ ಹಾಗಾಗಿ ಮಹಿಳೆಯರಿಗೆ ಇವಾಗ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು. ಶ್ರಾವಣ ಮಾಸದಲ್ಲಿ ಯಾರಿಗೂ ಎಲ್ಲ ಒಳ್ಳೆಯದನ್ನೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಹೆಂಗಾಗಿತ್ತು ಜನಗಳಿಗೆ 2,000 ಅಂದರೆ ಯಪ್ಪ ಕೇಳಬೇಡಿ. ಅಂದರೆ ಒಂದು ಒಳ್ಳೇದಕ್ಕೆ ಯೂಸ್ ಆಗ್ತಾಯಿದೆ. ಶಾಪಿಂಗ್ ಆಗಲಿ, ಮನೆ ಇದಕ್ಕಾಗಲಿ, ಯಾವುದಕ್ಕೆ ಆಗಲಿ, ಒಂದು ಮಕ್ಕಳು ಫೀಸ್ಗಾಗಲಿ, ಆಮೇಲೆ ಮನೆ ಖರ್ಚಕ್ಕಾಗಲಿ 2,000 ಹೆಣ್ಮಕ್ಳು ತಲೆ ಎತ್ತಿ ನಾನು ಕೊಡ್ತೀನಿ ಬಿಡು, ನನ್ನ ಹತ್ರನೂ ಐತೆ, ನನ್ನ ಹತ್ರನೂ ಗೃಹಲಕ್ಷ್ಮಿ 2,000 ಬಂದೈತೆ, ನಾನು ಕೊಡ್ತೀನಿ ಬಿಡು ರೀ, ನನ್ನ ಹತ್ರನೂ ಐತೆ ಅಂತ ಹೇಳೋರು ತುಂಬ ಜನ ತುಂಬ ಹೆಲ್ಪ್ ಮಾಡಿದ್ದಾರೆ ಗಂಡು ಮಕ್ಕಳಿಗೆ ಹೇಳಬೇಕು ಅಂದರೆ. ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ, ತುಂಬ ಮಾತಾಡ್ತಾ ಇದ್ದೀನಿ ಅಂತಲೂ ಅಂದ್ಕೋಬೇಡಿ. ಯಾಕಂದರೆ ಇದು ಇರೋ ಫ್ಯಾಕ್ಟು, ಇರೋ ವಾಸ್ತವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಲ್ವಾ. ಗಂಡು ಮಕ್ಕಳಿಗೂ ಎಲ್ಲೋ ಒಂದು ಕಡೆ ಒಳಗಡೆ ಇದೆ, ನಮ್ಮ 2,000 ಎಲ್ಲೋ ಒಂದು ಕಡೆ ನಮಗೂ ಯಾವುದೋ ಮೂಲೆಗೆ ಹೆಲ್ಪ್ ಆಗ್ತಾ ಇದೆ, ಸ್ಟಾಪ್ ಮಾಡಬಾರ್ದಿತ್ತು, ಹೀಗೆ ಕಂಟಿನ್ಯೂ ಮಾಡಬೇಕಿತ್ತು, ಸೆಂಟ್ರಲ್ಲೆಲ್ಲ ಸ್ಟಾಪ್ ಆಯಿತು, ಹಾಗೆ ಹೀಗೆ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಸ್ಟಾಪ್ ಮಾಡಬಾರ್ದಿತ್ತು, ನಮಗೂ ಯಾವುದೋ ಮೂಲೆಯಲ್ಲಿ ಒಂದು ಹೆಲ್ಪ್ ಆಗ್ತಾಯಿತ್ತು ಅಂತ ಅವ್ರ ಮನಸ್ಸಲ್ಲೂ ಇರುತ್ತೆ. ಬಟ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವಾಗ ಅವರೂ ಒಳಗಡೆನೇ ಖುಷಿ ಪಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ, ತುಂಬ ಲಾಂಗ್ ಆಯಿತು ಅನಿಸುತ್ತೆ, ಸಾರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಸ್ಟಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನೋಡಿ, ನಾನು ಫುಲ್ ಎಲ್ಲ ನ್ಯೂಸಲ್ಲೆಲ್ಲ ಅದೇ ಫುಲ್ಲು ಅದೆಲ್ಲ ನಾನು ಶೇರ್ ಮಾಡ್ತೀನಿ ನೋಡಿ, ನೀವು ಮಜಾ ತೊಗೊಳ್ಳಿ ಗೃಹಲಕ್ಷ್ಮಿದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.